ಉತ್ತರ ಭಾರತದ ಕಣಿವೆ ರಾಜ್ಯಗಳಲ್ಲಿ ಭಾರೀ ಹಿಮಪಾತವಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಜಮ್ಮು ಕಾಶ್ಮೀರವಾಗಿರಬಹುದು, ಹಿಮಾಚಲ್ ಪ್ರದೇಶವಾಗಿರಬಹುದು, ಉತ್ತರಾಖಂಡ್ ರಾಜ್ಯಗಳಲ್ಲಿ ತಾಪಮಾನ ತಳಮಟ್ಟಕ್ಕೆ ಕುಸಿದಿದೆ. ಇಲ್ಲಿನ ಗುಡ್ಡಗಳು ಬಿಳಿ ಹಿಮದ ಹೊದಿಕೆಯನ್ನು ಹೊದ್ದು ಮಲಗಿದಂತೆ ಕಾಣಿಸ್ತಾ ಇದೆ. ಹಿಮಾಚಲ ಹಾಗೂ ಕಾಶ್ಮೀರದಲ್ಲಿ ಭಾರೀ ಹಿಮಪಾತದ ಕಾರಣ ವಾತಾವರಣ ಪ್ರವಾಸಿಗರನ್ನ ಕೈಬೀಸಿ ತನ್ನತ್ತ ಕರೀತಾ ಇದೆ. ಪ್ರವಾಸಿಗರು ಹಿಮದ ವಾತಾವರಣವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸ್ಥಳೀಯರು ಸಂಕಷ್ಟವನ್ನು ಅನುಭವಿಸ್ತಿದ್ದಾರೆ. ಹಿಮಪಾತದಿಂದ ರಸ್ತೆ ಸಂಪರ್ಕ, ವಿಮಾನ ವಾಹನಗಳ ಸಂಚಾರಕ್ಕೆ ತೊಂದರೆ ಕೂಡ ಆಗ್ತಾ ಇದೆ. ಮನೆಯಿಂದ ಹೊರ ಹೋಗೋದಕ್ಕೂ ಕೂಡ ಆಗದಂತಹ ಪರಿಸ್ಥಿತಿ ಅಲ್ಲಿ ಸ್ಥಳೀಯರಿಗೆ ನಿರ್ಮಾಣವಾಗಿದೆ. ರಸ್ತೆಗಳಲ್ಲಿ ಭಾರೀ ಹಿಮ ಮುಂದುವರೆದಿದ್ದು ವಾಹನಗಳ ಸಂಚಾರಕ್ಕೂ ಕೂಡ ಸಹ ಅಡಚಣೆ ಉಂಟನ್ನು ಮಾಡ್ತಾ ಇದೆ. ಹಲವು ಕಡೆ ವಿದ್ಯುತ್ ಸಂಪರ್ಕ ಕೂಡ ಕಡಿತವಾಗ್ತಾ ಇದೆಯಂತೆ. ಅಲ್ಲದೆ ಪ್ರವಾಸಿಗರು ನಡು ರಸ್ತೆಯಲ್ಲಿಯೇ ಸಿಲುಕಿ ಒದ್ದಾಡಬೇಕಾದಂತಹ ಸ್ಥಿತಿ ಕೂಡ ಹಲವು ಕಡೆಗಳಲ್ಲಿ ನಿರ್ಮಾಣವಾಗಿದೆ. ಇನ್ನು ಸುರಕ್ಷಿತ ಸ್ಥಳಗಳಲ್ಲಿ ವಸತಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಭಾರೀ ಹಿಮಪಾತದ ಕಾರಣ ಸ್ಥಳೀಯ ವಿಶ್ವವಿದ್ಯಾಲಯಗಳ ಪರೀಕ್ಷೆಗಳನ್ನು ಕೂಡ ಪೋಸ್ಟ್ಪೋನ್ ಮಾಡಲಾಗಿದೆ.